ನಮಸ್ಕಾರ ಸ್ನೇಹಿತರೆ, ನಾನು 25 ವರ್ಷದ ಕನ್ನಡಿಗ ಹುಡುಗ. ನಾನು ಹೊಸದಾಗಿ ಕರುಣಾದ ಕಡಂಬ ಎಂಬ ಯೂಟ್ಯೂಬ್ ಚಾನೆಲ್ ಆರಂಭಿಸಿದ್ದೀನಿ. ಎಷ್ಟೇ ವರ್ಕೌಟ್ ಮಾಡಿದರೂ ತೂಕ ಕಡಿಮೆಯಾಗುತ್ತಿಲ್ಲವೇ? ಡಯಟ್ ಮಾಡಿದರೂ ಬದಲಾವಣೆ ಕಾಣಿಸುತ್ತಿಲ್ಲವೇ? ಚಿಂತೆ ಬೇಡ ಸ್ನೇಹಿತರೆ. ಸರಿಯಾದ ವಿಧಾನ ತಿಳಿದಿದ್ದರೆ ತೂಕ ಕಡಿಮೆ ಮಾಡುವುದು ಕಷ್ಟವೇ ಅಲ್ಲ. ನಾನು ನಿಮಗೆ ಸಹಾಯ ಮಾಡುತ್ತೇನೆ. ಗ್ಲೈಸೆಮಿಕ್ ಇಂಡೆಕ್ಸ್ ಅಂದರೆ ಏನು? ನಾವು ಯಾವುದಾದರೂ ಆಹಾರವನ್ನು ತಿಂದ ನಂತರ ಅದು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಎಷ್ಟು ಬೇಗ ಹೆಚ್ಚಿಸುತ್ತದೆ ಎಂಬುದನ್ನು ಗ್ಲೈಸೆಮಿಕ್ ಇಂಡೆಕ್ಸ್ ಎಂದು ಕರೆಯುತ್ತಾರೆ. ಗ್ಲೈಸೆಮಿಕ್ ಇಂಡೆಕ್ಸ್ 3 ವಿಧಗಳಿವೆ: ಲೋ ಗ್ಲೈಸೆಮಿಕ್ ಇಂಡೆಕ್ಸ್, ಮೀಡಿಯಂ ಗ್ಲೈಸೆಮಿಕ್ ಇಂಡೆಕ್ಸ್, ಹೈ ಗ್ಲೈಸೆಮಿಕ್ ಇಂಡೆಕ್ಸ್. ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇವು ಸಕ್ಕರೆಯ ಪ್ರಮಾಣವನ್ನು ನಿಧಾನವಾಗಿ ರಕ್ತಕ್ಕೆ ಬಿಡುತ್ತದೆ. ಉದಾಹರಣೆ: ಓಟ್ಸ್, ದಾಳುಗಳು, ತರಕಾರಿಗಳು. ಮೀಡಿಯಂ ಗ್ಲೈಸೆಮಿಕ್ ಇಂಡೆಕ್ಸ್ ಸಕ್ಕರೆಯನ್ನು ಮಧ್ಯಮ ವೇಗದಲ್ಲಿ ಬಿಡುತ್ತವೆ. ಉದಾಹರಣೆ: ಗೋಧಿ ರೊಟ್ಟಿ, ಬ್ರೌನ್ ರೈಸ್. ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಸಕ್ಕರೆಯನ್ನು ತುಂಬಾ ವೇಗವಾಗಿ ರಕ್ತಕ್ಕೆ ಬಿಡುತ್ತವೆ. ಉದಾಹರಣೆ: ಬಿಳಿ ಅಕ್ಕಿ, ಸಕ್ಕರೆ, ಸಿಹಿ ಪದಾರ್ಥಗಳು. ತೂಕ ಕಡಿಮೆ ಮಾಡಬೇಕು ಅಂದರೆ ಸಾಮಾನ್ಯವಾಗಿ ಲೋ GI ಆಹಾರ ಹೆಚ್ಚು ಉಪಯುಕ್ತ. ತೂಕ ಕಡಿಮೆಯಾಗಬೇಕೆಂದರೆ ಆಹಾರದ ಸಮಯವನ್ನು ಸರಿಯಾಗಿ ಪಾಲಿಸುವುದು ತುಂಬಾ ಮುಖ್ಯ. ಬೆಳಗ್ಗೆ 8:00ಕ್ಕೆ ಟಿಫಿನ್ ತಿನ್ನಬೇಕು, ಮಧ್ಯಾಹ್ನ 1ಕ್ಕೆ ಲಂಚ್ ಮಾಡಬೇಕು, ರಾತ್ರಿ 8 ಗಂಟೆಯೊಳಗೆ ಊಟ ಮುಗಿಸಬೇಕು. ಈ 3 ಸಮಯಗಳ ನಡುವೆ ಮತ್ತೆ ಮತ್ತೆ ತಿನ್ನುವ ಅಭ್ಯಾಸವನ್ನು ಬಿಡಬೇಕು. ಮಧ್ಯದಲ್ಲೇ ಸ್ನ್ಯಾಕ್ಸ್, ಜಂಕ್ ಫುಡ್ ಅಥವಾ ಸಿಹಿ ಪದಾರ್ಥಗಳನ್ನು ತಿನ್ನಬಾರದು. ಹೀಗೆ ನಿಯಮಿತ ಸಮಯದಲ್ಲಿ ಊಟ ಮಾಡಿದರೆ ದೇಹದ ಮೆಟಾಬಾಲಿಸಂ ಸರಿಯಾಗಿ ಕೆಲಸ ಮಾಡುತ್ತದೆ ಮತ್ತು ನಿಧಾನವಾಗಿ ತೂಕ ಕಡಿಮೆಯಾಗಲು ಸಹಾಯವಾಗುತ್ತದೆ. ನಮ್ಮ ದಿನದ ಊಟದಲ್ಲಿ ಸರಿಯಾದ ಪೋಷಕಾಂಶಗಳು ಇರಬೇಕು. ಉದಾಹರಣೆಗೆ ಈ ರೀತಿಯಾಗಿ ಸಮತೋಲನವಾಗಿರಬೇಕು. 30% ಪ್ರೋಟೀನ್, ದೇಹದ ಸ್ನಾಯುಗಳು ಬಲವಾಗಿರಲು ಸಹಾಯ ಮಾಡುತ್ತದೆ. 30% ಫ್ಯಾಟ್, ಆರೋಗ್ಯಕರ ಕೊಬ್ಬುಗಳು ಇರಬೇಕು. ವಿಶೇಷವಾಗಿ ಒಮೆಗಾ 3 ಇರಬೇಕು. ಕಡಿಮೆ ಸ್ಯಾಚುರೇಟೆಡ್ ಫ್ಯಾಟ್, ಹೃದಯದ ಆರೋಗ್ಯಕ್ಕಾಗಿ ಕಡಿಮೆ ಇರಬೇಕು. 40% ಕಾರ್ಬೋಹೈಡ್ರೇಟ್ಸ್, ದೇಹಕ್ಕೆ ಶಕ್ತಿ ನೀಡುತ್ತದೆ. 25 ಗ್ರಾಂ ಫೈಬರ್, ಜೀರ್ಣಕ್ರಿಯೆ ಸರಿಯಾಗಿ ನಡೆಯಲು ಸಹಾಯ ಮಾಡುತ್ತದೆ. ಸರಳವಾಗಿ ಹೇಳುವುದಾದರೆ, ನಮ್ಮ ಊಟದಲ್ಲಿ ಪ್ರೋಟೀನ್, ಆರೋಗ್ಯಕರ ಕೊಬ್ಬು, ಕಾರ್ಬೋಹೈಡ್ರೇಟ್ಸ್ ಮತ್ತು ಫೈಬರ್ ಸಮತೋಲನವಾಗಿದ್ದರೆ ತೂಕ ನಿಯಂತ್ರಣವಾಗುತ್ತದೆ ಮತ್ತು ದೇಹ ಆರೋಗ್ಯವಾಗಿರುತ್ತದೆ. ಮತ್ತು ನಮ್ಮ ದೇಹವು ಸುಮಾರು 70% ನೀರಿನಿಂದ ಕೂಡಿದೆ. ಆದ್ದರಿಂದ ದೇಹ ಆರೋಗ್ಯವಾಗಿರಲು ಪ್ರತಿದಿನ ಸುಮಾರು 3 ಲೀಟರ್ ನೀರನ್ನು ಕುಡಿಯುವುದು ಅತ್ಯಂತ ಅಗತ್ಯ. ನೀರು ದೇಹದ ಜೀರ್ಣಕ್ರಿಯೆ, ರಕ್ತ ಸಂಚಾರ ಮತ್ತು ದೇಹದ ಉಷ್ಣತೆಯನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ. ತೂಕ ಕಡಿಮೆಯಾಗಬೇಕೆಂದರೆ ಕೆಲವು ಮುಖ್ಯವಾದ ವಿಷಯಗಳನ್ನು ಪಾಲಿಸಬೇಕು. ತೂಕ ಕಡಿಮೆ ಮಾಡಲು 80% ಪೋಷಣೆಯ ಆಹಾರ ಮತ್ತು 20% ವ್ಯಾಯಾಮ ಮುಖ್ಯವಾಗಿದೆ. ಪ್ರತಿದಿನ ಆರೋಗ್ಯಕರವಾದ ಆಹಾರವನ್ನು ಸರಿಯಾದ ಪ್ರಮಾಣದಲ್ಲಿ ಸೇವಿಸಬೇಕು. ಅದರ ಜೊತೆಗೆ ಪ್ರತಿದಿನ 6 ರಿಂದ 7 ಗಂಟೆಗಳಷ್ಟು ಉತ್ತಮ ನಿದ್ರೆ ಮಾಡಬೇಕು. ದೇಹ ಆರೋಗ್ಯವಾಗಿರಲು ಮತ್ತು ತೂಕ ನಿಯಂತ್ರಣದಲ್ಲಿ ಇರಲು ಪ್ರತಿದಿನ ಸುಮಾರು 3 ಲೀಟರ್ ನೀರು ಕುಡಿಯುವುದು ಅಗತ್ಯ. ಈ ನಿಯಮಗಳನ್ನು ಪ್ರತಿದಿನ ಪಾಲಿಸುತ್ತಾ ಬಂದರೆ ಖಂಡಿತವಾಗಿ ತೂಕ ಕಡಿಮೆಯಾಗುತ್ತದೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕರುನಾಡ ಕದಂಬ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.